ಆಮೇಲೆ ಈ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ರಾಜ್ಯ ಧಾರ್ಮಿಕ ಪರಿಷತ್ತು ಕಾಯ್ದೆ ಪಾಸಾಗಿದ್ದು ವಿಧಾನಸಭೆಯಲ್ಲಿ 2017ರಲ್ಲಿ, ಆವಾಗ 2007ರಲ್ಲಿ ಜಯೇಶ್ ಪಟೇಲ್ ಕೊನೆ 1997ರಲ್ಲಿ ಜಯೇಶ್ ಪಟೇಲ್ರು. ಆಮೇಲೆ ಆ ಕಾಯ್ದೆ ಜಾರಿಗೆ ತಂದಿದ್ದು ಎಸ್ ಎಂ ಕೃಷ್ಣ ಅವರು. ಆ ಕಾಯ್ದೆ ಜಾರಿಗೆ ತಂದ ಮೇಲೆ ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ಯಾರು ಮಿನಿಸ್ಟರ್ ಆಗಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ, ಒಂದು ಸಮಿತಿ ಇರುತ್ತೆ. ಆಮೇಲೆ ನಮ್ಮದು 205 ಎ ಗ್ರೇಡ್ ಟೆಂಪಲ್ಸ್ ಇದೆ. ಎ ಗ್ರೇಡ್ ಟೆಂಪಲ್ಸ್ಗೆ ಒಬ್ಬರು ಪ್ರೆಸಿಡೆಂಟು 8 ಜನ ಮೆಂಬರ್ಸ್ ಇರ್ತಾರೆ. ಅದು 205 ಜನ 250 ಸರ್ಕಾರ ಇದ್ದಂಗೆ. ಆ ದೇವಸ್ಥಾನಕ್ಕೆ ಏನೋ ಹಣ ಬರುತ್ತೆ ಅವ್ರ ಅಕೌಂಟಲ್ಲೇ ಇಟ್ಕೋಬೇಕು. ಆಮೇಲೆ ಯಾವ ದೇವಸ್ಥಾನದ ಹಣ ಕೂಡ ಸರ್ಕಾರದ ಟ್ರೆಜರಿಗೆ ಬರೋಲ್ಲ. 97 ಆದಮೇಲೆ ಯಾವಾಗ ಜಯೇಶ್ ಪಟೇಲ್ರು ಕಾಯ್ದೆ ತಂದ್ರಲ್ಲ, ಕಾಯ್ದೆ ಜಾರಿಯಾಗಿದ್ದು 2003. ಸರ್ಕಾರದ ಈ ದೇವಸ್ಥಾನದ ಹಣ ನಮ್ಮ ಟ್ರೆಜರಿಗೆ 1 ರೂಪಾಯಿ ಬರಲ್ಲ, 1 ಪೈಸಾ ಕೂಡ ಬರಲ್ಲ. ಸುಮ್ಮನೆ ಕೆಲವು ಪಕ್ಷ ಇದೆ ಕಳಿಸ್ತೀನಿ. ಆಮೇಲೆ ಅದು ಬೇರೆ, ಅದನ್ನು ಸುಮ್ಮನೆ ಮಿಸ್ಗೈಡ್. ಈ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ವಾಟ್ಸಪ್ ಯೂನಿವರ್ಸಿಟಿ ಅವರು ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ದೇವಸ್ಥಾನ ಜಮೀನ ಮಸೀದಿ ಕೊಟ್ಬಿಟ್ರು, ಚರ್ಚ್ ಕೊಟ್ಬಿಟ್ರು ಅಂತ ಅಪಪ್ರಚಾರ ಮಾಡ್ತಾರೆ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕೆ ಬರಲ್ಲ. ಏನು ಹೇಳಿ? ದೇವಸ್ಥಾನದ ಹಣವನ್ನು ದೇವಸ್ಥಾನಕ್ಕೂ ಕೊಡೋಕೆ ಬರಲ್ಲ. ಆದರೆ ಈ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ BJP ಅವ್ರದ್ದು, ಅವರು ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಬರಲಿ ಯಾರಾದರೂ, ಎಲ್ಲರೂ ಒಂದು ಯಾವ್ದಾನ ನೀವೆಲ್ಲ ಟಿವಿದವ್ರ ಮುಂದೆ ಕೂತ್ಕೊಳ್ಳಿ, ಅವರು ಯಾರನ್ನ ಬರಲಿ, ಕೂತ್ಕೊಳ್ಳಿ, ಮಾತಾಡೋಣ. ಸರ್, ಗವರ್ನರ್ ಅದ ಮನಿ ಬಿಲ್ ವಾಪಸ್ ಕಳಿಸಿದ್ದಾರೆ, ಅಂಕಿತ ಹಾಕಿಲ್ಲ ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೇಳ್ತೀವಿ. ಅದೇನೋ ಅದು ಅಪ್ರೂವ್ ಆದರೆ ಸಿ ಗ್ರೇಡ್ ಟೆಂಪಲ್ಸ್ ಅನುಕೂಲ ಮಾಡ್ಬೋದು. ಆಮೇಲೆ ಅರ್ಚಕರು ಪಾಪ ಸತ್ತರೆ ಅನುವಂಶಿಕ ಅರ್ಚಕರು ದಫನ್ಗೂ ಕಾಸು ಕೊಡಲ್ಲ. ಅವ್ರಿಗೆ ಒಂದು 5 ಲಕ್ಷ 10 ಲಕ್ಷ ಇನ್ಶೂರೆನ್ಸ್ ಮಾಡ್ಸೋಣ ಅಂತ. ಅವ್ರ ಮಕ್ಕಳ ಸ್ಕಾಲರ್ಶಿಪ್ಪು, ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ ಹೆಚ್ಚು ಅನುದಾನ. ಆಮೇಲೆ ಅರ್ಚಕರಿಗೆ 40,000 ಜನ ಇದ್ದಾರೆ, ಅವರಿಗೆ ಮನೆ ಕಟ್ಟೋದಕ್ಕೆ ಅಥವಾ ಸೈಟ್ ಇದ್ದರೆ ಮನೆ ಕಟ್ಟೋಕ್ಕೆ, ಮನೆ ಕಟ್ಟಿದರೆ ಹಳೇದಾಗಿದೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಸಹಾಯ ಮಾಡ್ಬೋದು ಅಂತ ಮಾಡಿದ್ವಿ. ಅದ್ಯಾಕೆ ಅದು ಮತ್ತು ಪವರ್ ಸೇರಿಂಗ್ ಚರ್ಚೆ ಆಗ್ತಾ ಇದೆ. ಮತ್ತು 30ಕ್ಕೆ CM ದಿಲ್ಲಿಗೆ ಹೋಗ್ತಿದ್ದಾರೆ ಸರ್. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದಾರಪ್ಪ, 5 ವರ್ಷ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ನಮ್ಮನ್ನೇನು ಕೇಳಬೇಡಿ.